ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ಮೇಲೆ ನೋಡಿರ್ತೀರಾ ಇವತ್ತು ಯಂತ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಸಾವಂದುರ್ಗ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಲಾಗ್ ಮಾಡ್ತಾ ಇದ್ದೀನಿ ಗೈಸ್. ಆ ದೇವಸ್ಥಾನದ ವಿಶೇಷತೆ ಮತ್ತು ಅಲ್ಲಿ ಏನೇನು ಆಚರಣೆ ನಡೆಸ್ತಾರೆ ಅದ್ರ ಬಗ್ಗೆ ಎಲ್ಲ ಕೇಳಿ ಈ ಲಾಗಲ್ಲಿ ಹಾಕ್ತೀನಿ. ಫುಲ್ ವಿಡಿಯೋ ನೋಡಿ, ಫುಲ್ ಇನ್ಫಾರ್ಮೇಟಿವ್ ಆಗಿರುತ್ತೆ ಗೈಸ್. ಪಂಚಾಮೃತ ಅಭಿಷೇಕ. ಇಲ್ಲಿ ಹಾಲು ಮೊಸರು ಯಥೇಚ್ಛವಾಗಿ ಬರುತ್ತೆ. ಹಾಲು ಮೊಸರು ಜೇನುತುಪ್ಪ ಮತ್ತು ಸಕ್ಕರೆ, ಎಳ್ನೀರು, ಜೇನುತುಪ್ಪ, ಹಾಲು, ಬೆಣ್ಣೆ. ವಿಶೇಷವಾಗಿ ಹಾಲು ಮೊಸರು ತುಂಬ ಜಾಸ್ತಿ ಬರುತ್ತೆ ಇಲ್ಲಿ ನಮಗೆ. ಏಕಶಿಲಾ ಬೆಟ್ಟ ಇದೆ ಪಕ್ಕದಲ್ಲಿ, ಅದಕ್ಕೆ ಸೇರ್ಕೊಂಡಾಗಿರೋದು ಬಂಡೆ, ಅದರಲ್ಲಿ ಉದ್ಭವ ಆಗಿರೋದು ಉಗ್ರ ನರಸಿಂಹರು ಹಿರಣ್ಯಕಶಿಪು ಸಂಹಾರ ಮಾಡೋ ರೀತಿಯಲ್ಲಿ ಉದ್ಭವ ಆಗಿದೆ ಸ್ವಾಮಿ ಇಲ್ಲಿ. ಅದು ಅಭಿಷೇಕ ಟೈಮಲ್ಲಾದರೆ ಎಲ್ಲ ಕ್ಲೀನಾಗಿ ಕಾಣಿಸುತ್ತೆ ನಿಮಗೆ. ಆಭರಣ ಎಲ್ಲ ತೆಗೆದಿರ್ತೀವಿ, ಕವಚಗಳೆಲ್ಲ ತೆಗೆದಿರ್ತೀವಿ. ಶಂಕು, ಚಕ್ರ, ನಾಮ ಪ್ರತಿಯೊಂದು ಎಲ್ಲ ಉದ್ಭವ ಆಗಿದೆ ಸ್ವಾಮಿ. ಹಿರಣ್ಯಕಶಿಪುನೂ ಸಹ ಉದ್ಭವ ಆಗಿದೆ. ಸುಮಾರು ಒಂದು 350 ವರ್ಷ ಆಗಿದೆ ಉದ್ಭವ ಸ್ವಾಮಿ ಇಲ್ಲಿ. ಮತ್ತು ಅಮಾವಾಸ್ಯೆ, ಹುಣ್ಣಿಮೆ ವಿಶೇಷ ಪೂಜೆ ಇರುತ್ತೆ. ಅಮಾವಾಸ್ಯೆಯಲ್ಲಿ ವಿಶೇಷವಾದ ಪೂಜೆ ಇರುತ್ತೆ. ಮತ್ತು ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆ ಇರುತ್ತೆ. ಮತ್ತು ಇದು ವೈಶಾಖ ಮಾಸದಲ್ಲಿ, ಮೇ ತಿಂಗಳಲ್ಲಿ ವೈಶಾಖ ಮಾಸ ಬ್ರಹ್ಮರಥೋತ್ಸವ ನಡೆಯುತ್ತೆ. 5 ದಿವಸ ನಡೆಯುತ್ತೆ. 3ನೇ ದಿವಸ ಸಂಕಲ್ಪ ಬ್ರಹ್ಮೋತ್ಸವ ನಡೆಯುತ್ತೆ. ಮತ್ತು ಪಕ್ಕದಲ್ಲಿ ಲಕ್ಷ್ಮೀನ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಅದು 65ರಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು. ನಾವು ಅನುವಂಶಿಕವಾಗಿ ಪೂಜೆ ವಂಶ ಪಾರಂಪರೆಯಿಂದ ಮಾಡ್ಕೊಂಬಂದಿರೋ ನಾವು ಪೂಜೆ. ನಮ್ಮ ತಾತ, ನಮ್ಮ ಮುತ್ತಾತ, ನಮ್ಮ ತಂದೆ, ನಾವು. ಮತ್ತು ಮಾಮೂಲಿ ಭಾನುವಾರ ಹೊರಗಡೆಯಿಂದ ತುಂಬ ಜನ ಬರ್ತಾರೆ, ಏನೋ ಅರ್ಕೆ ಮಾಡ್ಕೊಂಡಿರ್ತಾರೆ, ಅದನ್ನೆಲ್ಲ ಸೇವೆ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ. ಮತ್ತು ಪ್ರಾಕಾರೋತ್ಸವ ಇರುತ್ತೆ. ಪಂಚಾಮೃತ ಅಭಿಷೇಕ ನಡೆಯುತ್ತೆ. ಬೆಳಗ್ಗೆ 8 ಗಂಟೆ ಬರಬೇಕು ಪಂಚಾಮೃತ ಅಭಿಷೇಕ ಅಂದರೆ. ಉತ್ಸವ ಬಂದು 10:30 ಮಾಡ್ಕೊಡ್ತೀವಿ ಪ್ರಾಕಾರೋತ್ಸವ. ಮತ್ತು ಇಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ವಿಶೇಷವಾಗಿ ತಿಂಗಳಿಗೆ ಸ್ವಾತಿ ನಕ್ಷತ್ರ ಬರಲ್ಲ, ಅರಶಿನದ ಅಲಂಕಾರ ಇರುತ್ತೆ. ಹಳೆ ಮಂಟಪ ಇತ್ತು, ಮಂಟಪನ ಇದು ಮಾಡಿ ದೇವಸ್ಥಾನ 80 ವರ್ಷ ಆಗಿದೆ ದೇವಸ್ಥಾನ ಕಟ್ಟಿ. ತುಂಬ ಶಕ್ತಿ ಇರುವಂಥ ದೇವರು. ನೀವೇನು ಇಷ್ಟಾರ್ಥ ಇಟ್ಕೊಂಬಂದು ಕೇಳಿದ್ರು ಎಲ್ಲ ನೆರವೇರುತ್ತೆ ಇಲ್ಲಿ.
ಅದು ಸ್ವಯಂ ಉದ್ಭವ ಆಗಿರೋದ್ರಿಂದ ನೀವೇನೇ ಅಂದ್ಕೊಂಡ್ರು, ಏನೇ ಮಕ್ಕಳದಾಗಲಿ ಪ್ರತಿಯೊಂದೂ, ಏನೇ ಕಷ್ಟ ಆಗಲಿ, ಜಮೀನು ವಿಷಯ ಆಗಲಿ, ಜಮೀನ್ದಾಗಲಿ ಏನೇ ಒಂದಾದ್ರೂ ಎಲ್ಲ ನೆರವೇರುತ್ತೆ ಇಲ್ಲಿ. ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್, ಮತ್ತು ಕಮೆಂಟ್ ಮಾಡೋದಂತೂ ಮರಿಲೇಬೇಡಿ ಗೈಸ್.